ಕಮಲಾದೇವಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಮಾನವ ಬಂಧುತ್ವ ವೇದಿಕೆ, ದಲಿತ ಸಂಘರ್ಷ ಸಮಿತಿ, ರಾಜ್ಯ ರೈತ ಸಂಘದ ಸಹಯೋಗದಲ್ಲಿ ಯರಗಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಸವ ಪಂಚಮಿ ನಿಮಿತ್ತ ಹಣ್ಣು ಹಾಲು ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕಮಲಾದೇವಿ ಸಂಸ್ಥೆಯ ಅಧ್ಯಕ್ಷರಾದ ಮಂಜುಳಾ ರಾಮಗಾನಟ್ಟಿ, ಹಾವಿಗೆ ಹಾಲು ಕುಡಿಯುವುದಿಲ್ಲ, ಅಪೌಷ್ಟಿಕತೆಯಿಂದ ಬಳಲ್ತಿರೋ ಬಡ ಮಕ್ಕಳಿಗೆ ಹಾಲು ಕೊಡಿ, ಇಲ್ಲವಾದರೆ ನೀವೇ ಹಾಲು ಕುಡಿದು ಆರೋಗ್ಯವಾಗಿರಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮುಖಂಡರು ಸತೀಶ್ ಹರಿಜನ, ಸುರೇಶ್ ಭಜಂತ್ರಿ, ಮಣಿಕಂಠ ರಾಮಗಾನಟ್ಟಿ, ಡಿಕೆ ರಫೀಕ್, ಮುನೇಶ್ ಬಡಿಗೇರ, ಈಶ್ವರ ರಾಮಗಾನಟ್ಟಿ, ಸೋಮು ರೈನಾಪುರ, ಶಿವಾನಂದ ಕೈಗೆನ್ನವರ, ಸುನೀತಾ ಗಿರಿವಗೋಳ, ಶಾನೂರಬಿ, ಯಲ್ಲವ್ವ ಅರಬಾವಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕಿಯರು, ಇನ್ನುಳಿದ ಹಲವಾರು ಮುಖಂಡರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರಗಾವಿ, GS5 TV ಕನ್ನಡ ನ್ಯೂಸ್, ಯರಗಟ್ಟಿ. ಸುಮಾರು 20 ವರ್ಷಗಳಿಂದ ಈ ಮೌಲ್ಯ ವಿರೋಧವನ್ನು ಮಾಡ್ಕೊಂಡು ಬಂದರು. ಯಾಕಂದರೆ ಈ ಹಾಲನ್ನು ನಾವು ಹುಚ್ಚಿಗೆ ಹಾಕಿದರೆ ಅಲ್ಲಿ ಹುಚ್ಚಿನಾಗ ಹಾವು ಇರ್ತಕ್ಕಂಥ ಅದು ಹಾಲು ಕುಡಿಯೋಲ್ಲ. ಅಲ್ಲಿ ಹಾಲು ಹಾಕಿ ಅದು ಹಾವು ಸಾಯೋ ಅದು ಕಟ್ಟಿಟ್ಟಿದ್ರೆ ಅಲ್ಲೇ ಸಾಯುವಂಥ ಪರಿಸ್ಥಿತಿ ಐತಿ. ಈಗೇನು ಸಾಕಷ್ಟು ಬಡವರು ಎಷ್ಟೋ ಮಂದಿ ಇವತ್ತು ರೈತರು ಕೂಲಿ ಕಾರ್ಮಿಕರಲ್ಲಿ ಹಾಲು ಸಿಗೋದಿಲ್ಲ. ಹಾಲು 60 ರೂಪಾಯಿ 70 ರೂಪಾಯಿ ಕೊಟ್ಟು ಕುಡಿಯುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಆದರೆ ಇವತ್ತಿನ ದಿವಸ ನಾವು ಹಾಲು ಹುಚ್ಚಿಗೆ ಹಾಕ್ತೀವಿ, ಅದನ್ನು ಹುಚ್ಚಿಗೆ ಹಾಕಬೇಡ್ರಿ. ಅದೇ ಹಾಲನ್ನು ನೀವು ಯಾರ ಮಕ್ಕಳಿಗೆ, ಇಂಥ ವೃದ್ಧರಿಗೆ ಒಂದು ಗ್ಲಾಸ್ ಕೊಟ್ಟರೆ ಅದು ಕುಡಿತಾರೆ. ಅದು ಕುಡಿದ್ರೆ ಇವತ್ತು ತೃಪ್ತಿ ಆಗ್ತೈತೆ, ದಸ್ಮುತ್ತಾಗಿ ಬೆಳೀತಾರೆ ಅಂತೇಳಿ ಈ ಅಕ್ಕರ ನೇತೃತ್ವದಲ್ಲಿ ಅಕ್ಕನ ಬಳಗ ತಂಡಗಳಿದೆ. ಇದು ಒಳ್ಳೆಯ ಕೆಲಸ ನಮ್ಮ ಯರಗಟ್ಟಿ ತಾಲೂಕಿನಲ್ಲಿ ನಡೀತಾ ಇದೆ. ಮುಂದೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಯರಗಟ್ಟಿ ತಾಲೂಕಿನಲ್ಲಿ ಆಯಿತು. ಇದು ನಮ್ಮ ಆಶಯ ಕಾರ್ಯಕರ್ತ ಅಕ್ಕರು ಜನಜಾಗೃತಿ ಎಲ್ಲ ಮನೆಗಳಿಗೆ ತಿಳಿಸಿ, ಅವ್ರು ಯಾಕಂದರೆ ಮನೆ ಹೋಗುವ ಕೆಲಸ ಮಾಡ್ತಾರೋ ಅವ್ರ ಜೊತೆಗೆ ಇದನ್ನೆಲ್ಲ ಮೌಲ್ಯವನ್ನು ಹೇಳಿ ಬುದ್ಧನ್ನು ಪೂಜೆ ಮಾಡೋಣ. ಹಿಂದೂ ಸಂಸ್ಕೃತಿ ಪ್ರಕಾರ ನಾವು ಏನು ನಮ್ಮ ಪದ್ಧತಿ ಮಾಡೋಣ, ಅದನ್ನು ಹಾಲು ಹಾಕಬಾರ್ದು ಅಂತೇಳಿ ಈ ಮಾರ್ಗಕ್ಕೆ ನಾವೆಲ್ಲ ನಮ್ಮ ಹೋರಾಟಗಾರರಿಗೆ ಮತ್ತು ಹೋರಾಟಗಾರ್ತಿಯರಿಗೆ ನಾವು ಅಭಿನಂದನೆ ಸಲ್ಲಿಸಿ ಮತ್ತು ಪ್ರತಿ ವರ್ಷ ಈ ರೀತಿ ನಾವು ಮಾಡೋಣ, ಜನರನ್ನು ಜಾಗೃತಿ ಮೂಡಿಸೋಣ ಅಂತೇಳಿ ಯಾರು ಮಾತನಾಡಿ ನಮ್ಮ ಯರಗಟ್ಟಿ ಹೋರಾಟಗಾರಂಥ ನಮ್ಮ ಕರ್ಗೋನವರ ಅನ್ನಾರು ಕೂಡ ಯಾರು ಮಾತಾಡ್ತಾರೆ.